ಈಗ ರಾಜ್ಯ ರಾಜಕೀಯದಲ್ಲಿ ಹೆಂಗಾಗಿದೆ ಡೆವಲಪ್ಮೆಂಟು ಅಂತಂದರೆ, ಏನೋ ಎಲೆಕ್ಷನ್ ಇನ್ನೊಂದು 6 ತಿಂಗಳಿದೆ ಅನ್ನೋ ಥರ. ಯಾಕೆಂದರೆ ಒಂದು ಕಡೆ ಬಣ ಬಡಿದಾಟ, ಮತ್ತೊಂದು ಕಡೆ ಆಪರೇಷನ್ ಹಸ್ತ ಬೇರೆ ಸೌಂಡ್ ಮಾಡ್ತಾ ಇದೆ. ಒಂದಷ್ಟು ಆರೋಪಗಳನ್ನು JDS ಕಡೆಯಿಂದ ಮಾಡಲಾಗ್ತಾ ಇದೆ. ಈ ಬಣ ಬಡಿದಾಟದ ಮಧ್ಯೆ ಮೈತ್ರಿ ನಾಯಕರಿಗೆ ಮತ್ತೊಂದು ಟೆನ್ಷನ್ ಏನು ಗೊತ್ತಾ? BY ವಿಜಯೇಂದ್ರ ಟೀಮ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ GT ದೇವೇಗೌಡರು. GT ದೇವೇಗೌಡರ ಹೇಳಿಕೆ ಕುತೂಹಲ ಮೂಡಿಸ್ತಾ ಇದೆ ನೋಡಿ. ಅವ್ರು ಹೇಳಿದೇನು ಗೊತ್ತಾ? ನನ್ನ ಯತ್ನಾಳನ್ನ ಪಕ್ಷದಿಂದ ಹೊರಗಾಕೋದಕ್ಕೆ ದಮ್ ಬೇಕು. ಅಂದ್ರೆ ಪರೋಕ್ಷವಾಗಿ ಶಾಸಕ ಯತ್ನಾಳ್ ಅವರ ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ GTD ಅವರ ಹೇಳಿಕೆಯನ್ನು ನೋಡ್ತಾ ಇದೆ. ಬಿಜೆಪಿ ಪಕ್ಷದಲ್ಲಿ ಬಂಡಾಯಕ್ಕೇನಾದರೂ ಮತ್ತೊಂದು ಟ್ವಿಸ್ಟ್ ಕೊಟ್ರ? ಪಕ್ಷದಿಂದ ವರಿಷ್ಠರಿಂದಲೂ ಕೂಡ ಈಗಾಗಲೇ GT ದೇವೇಗೌಡರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾದರೆ ಯತ್ನಾಳ್ಗೆ ಮೈತ್ರಿ ಬೆಂಬಲ ಸಿಗುತ್ತಾ? ಪಕ್ಷದ ನಾಯಕರ ಬೆಂಬಲ ಸಿಗುತ್ತಾ ಮೈತ್ರಿ ಪಕ್ಷದ ನಾಯಕರಿಂದ? ಗೊತ್ತಿಲ್ಲ, ಅನುಮಾನ ಮೂಡ್ತಾ ಇದೆ GT ದೇವೇಗೌಡರ ಹೇಳಿಕೆಯನ್ನು ನೋಡ್ತಾ ಇದ್ರೆ. ಏನು ಹೇಳಿದ್ರು ಹಾಗಾದರೆ GT ದೇವೇಗೌಡರು ಇದ್ರ ಬಗ್ಗೆ? ಬನ್ನಿ ಕೇಳಿಸ್ಕೊಳ್ಳೋಣ. ಅವತ್ತೇ ನೇರ ಹೇಳ್ಬಿಟ್ಟೆ ನಾನು, SM ಕೃಷ್ಣ ಅವರು ಒಬ್ಬರೇ ಕರೆದು ನನಗೊಂದು ಸೈಟ್ ಕೊಟ್ಟಿದ್ರು ಅಂತ. ಅದನ್ನು ಮಾರಾಟ ಮಾಡ್ಕೊಂಡೆ ನಾನು. ನನ್ನ ಪರಿಸ್ಥಿತಿ ಗೊತ್ತಿದೇನ್ರಿ ಇವ್ರಿಗೆ? ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯೇನ್ರಿ ನಿಮಗೆ? ಯಾವ್ಯಾವ್ದಲ್ಲಿ ಎಷ್ಟೆಷ್ಟು ಮಾಡಿದಿರಿ? ಸೌಹಾರ್ದದಲ್ಲಿ ಎಷ್ಟು ಹಣ ಇದೆ ನಿಮ್ಮ ಹತ್ರ? ಅದ್ರಲ್ಲಿ ಏನು ಬಳಕೆ ಮಾಡಿದಿರಿ? ಒಂದು ತನಿಖೆ ಮಾಡಲಿ ಅವ್ರದ್ದು. ಸೌಹಾರ್ದ ಮಾಡಿ ಎಷ್ಟು ಮಾಡಿದ್ದಾರೆ, ಎಷ್ಟು ಡಿಪಾಸಿಟ್ ಮಾಡಿದ್ದಾರೆ, ಡಿಪಾಸಿಟ್ ಮಾಡಿ ಹಣ ಯಾವ್ಯಾವ್ದು ಬಳಕೆ ಮಾಡಿದ್ದೀರಿ? ತನಿಖೆ ಆಗಲಿ ಅವ್ರದ್ದು. ಸೌಹಾರ್ದ ಡಿಪಾಸಿಟ್ ಎಷ್ಟು ಹಣ ಇದೆ, ಎಷ್ಟು ಬಳಕೆ ಮಾಡಿದ್ದೀರಿ ನೀವು? ಯಾವ ಕಾನೂನು ಬಳಸಿದ್ರಿ ನೀವು ಅಲ್ಲಿ? ಏನು ನಮಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ ರೀ? ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ನಾನು. ಭ್ರಷ್ಟಾಚಾರ ಗೊತ್ತಾ ನಿಮಗೆ? ಭ್ರಷ್ಟಾಚಾರ ಅಂದ್ರೆ ಏನು? ಬನ್ರಿ ನೋಡೋಣ. ನಾನು ಭ್ರಷ್ಟಾಚಾರ ಪಾಲ್ದಾರ ಆಗಿದ್ರೆ ತೋರಿಸ್ರಿ. ಇಲ್ಲ ನೀವು ರಾಜೀನಾಮೆ ಕೊಡಿ, ಇಲ್ಲ ನಾನು ರಾಜೀನಾಮೆ ಕೊಡ್ತೀವಿ. ಸವಾಲ್ ಇದು. ಪಾರ್ಟಿ ದಮ್ ಬೇಕಲ್ಲ ಯಾವನ್ಗಾರು. ಆ ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗ್ಲೇ ದಮ್ ಬೇಕು, ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡ್ ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನಾನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರೊಳಗೆ. ಬಿಡಿಯ